ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ನಿಮ್ಮಲ್ಲಿ ಹಲವಾರು ಜನ ವಿವಿಧ ಉದ್ದೇಶಗಳಿಗೆ ಪರ್ಸನಲ್ ಲೋನ್ ತಗೋಬೇಕು ಅಂತ ಅಂದುಕೊಂಡಿದ್ದಿರಬಹುದು. ಬಿಸ್ನೆಸ್ ಅಲ್ಲೋ ಕೆಲಸದಲ್ಲೋ ಅದಕ್ಕೋ ಶಾರ್ಟೇಜ್ ಆಯಿತು ಅಂತಾನೋ, ಮದುವೆ ಅಂತಾನೋ, ಏನೋ ಎಮರ್ಜೆನ್ಸಿ ಬಂತು ಅಂತಾನೋ, ಅಥವಾ ಇನ್ಯಾರಿಗೋ ಕೊಡಬೇಕಾಗಿರೋ ಸಾಲ ತೀರಿಸೋಕಂತಾನೋ ಬೇಕಾದಷ್ಟು ಟೈಮ್ನಲ್ಲಿ ಪರ್ಸನಲ್ ಲೋನ್ ತುಂಬ ಜನ ತಗೊಳ್ತಾರೆ. ಆದರೆ ಹೈ ಇಂಟ್ರೆಸ್ಟ್ ರೇಟನ್ನು ಪೇ ಮಾಡ್ತಾರೆ. ಯಾಕೆ? ಪರ್ಸ್ನಲ್ ಲೋನಲ್ಲಿ ಇಂಟ್ರೆಸ್ಟ್ ರೇಟ್ ಯಾಕೆ ಜಾಸ್ತಿ ಇರುತ್ತೆ? ಈ ಪರ್ಸ್ನಲ್ ಲೋನ್ ಅಂದರೆ ಏನು? ಬೇರೆ ಲೋನ್ಗಳಿಗೆ ಕಂಪೇರ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಇರುತ್ತೆ ಮೇಜರ್ ಆಗಿದ್ರಲ್ಲಿ? ಲೋನ್ ತಗೊಳ್ಳೋಕ್ಕೆ, ಪರ್ಸ್ನಲ್ ಲೋನ್ ತಗೊಳ್ಳೋಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ? ಎಷ್ಟು ಆದಾಯ ಇರಬೇಕು? ಏನು ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ? ಇಂಟ್ರೆಸ್ಟ್ ರೇಟ್ ಹೇಗೆ ವರ್ಕ್ ಆಗುತ್ತೆ? ನಮ್ಮ ಒಳ್ಳೆ ಕ್ರೆಡಿಟ್ ಸ್ಕೋರ್ ಸಾಲ ಪಡೆಯೋಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ? ಇವುಗಳ ಬಗ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಏನಿದು ಪರ್ಸನಲ್ ಲೋನ್? ಪರ್ಸನಲ್ ಲೋನ್ ಅನ್ನೋದು ಬ್ಯಾಂಕ್ನಂತ ಒಂದು ಹಣಕಾಸು ಸಂಸ್ಥೆಯಿಂದ ಸಾಲ ಪಡೆದು ನಿರ್ದಿಷ್ಟ ಅವಧಿಯಲ್ಲಿ ಅದನ್ನು ಇಂಟ್ರೆಸ್ಟ್ ಜೊತೆ ರೀಪೇ ಮಾಡೋ ಹಲವಾರು ಸಾಲಗಳಿದಾವಲ್ಲ, ಅದರಲ್ಲಿ ಒಂದು ಥರದ ಸಾಲ. ಮೇನ್ ಡಿಫರೆನ್ಸ್ ಏನು ಅಂದರೆ, ಇದೊಂದು ಅನ್ಸೆಕ್ಯೂರ್ಡ್ ಲೋನ್, ಅಥವಾ ಇದಕ್ಕೆ ಯಾವುದೇ ನೀವು ಶ್ಯೂರಿಟಿಯನ್ನು, ಅಡಮಾನವನ್ನು ಇಟ್ಟಿರೋದಿಲ್ಲ. ಬೇರೆ ಎಲ್ಲ ಲೋನ್ಗಳಲ್ಲೂ ಕೂಡ ಏನಾದರೂ ಗ್ಯಾರಂಟಿ ಕೊಡಬೇಕಾಗಿರುತ್ತೆ. ನೀವು ಮನೆ ತಗೊಳ್ಳೋಕೆ ಲೋನ್ ಮಾಡಿದ್ರೆ ಮನೆಯೇ ಅಲ್ಲಿ ಬ್ಯಾಂಕಿಗೆ ಗ್ಯಾರಂಟಿ ರೀತಿ ಬ್ಯಾಂಕ್ ಕಂಟ್ರೋಲಲ್ಲಿರುತ್ತೆ ಲೋನ್ ತೀರ್ಸೋ ತನಕ. ಕಾರ್ ಲೋನ್ ಮಾಡಿದ್ರೂ ಕೂಡ ಕಾರ್ನ RC ಇದೆಯಲ್ಲ, ಅದು ಬ್ಯಾಂಕ್ ಹೆಸರಿಗೆ ಹೈಪೋಥೆಕೇಟ್ ಆಗಿರುತ್ತೆ. ಅಂದರೆ ಕಾರ್ ಬ್ಯಾಂಕ್ದು ನೀವು ಯೂಸ್ ಮಾಡ್ತಿದ್ದೀರಿ ಅಂತ. ಲೋನ್ ಕ್ಲಿಯರ್ ಮಾಡಿದ್ಮೇಲೆ ಅದು ಪೂರ್ತಿಯಾಗಿ ನಿಮ್ಮ ಹೆಸರಿಗೆ ಬರೋದು, ಬ್ಯಾಂಕ್ನ ಹೆಸರು ನಿಮ್ಮ RCಯಿಂದ ಮೂವ್ ಆಗೋದು. ಸೊ ಅವೆಲ್ಲ ಸೆಕ್ಯೂರ್ಡ್ ಲೋನ್ಸೇ. ಇಲ್ಲಾಂದರೆ ಕೆಲವರು ಆಸ್ತಿ ಪತ್ರ ಇಟ್ಟು, ಗೋಲ್ಡ್ ಎಲ್ಲ ಇಟ್ಟು ಲೋನ್ ತಗೊಳ್ತಾರೆ. ಆದರೆ ಪರ್ಸ್ನಲ್ ಲೋನ್ ಹಾಗಲ್ಲ. ಇದು ಪರ್ಸ್ನಲ್. ಇಲ್ಲಿ ಯಾವುದೇ ಅಡಮಾನವನ್ನು ಇಡದೇನೆ ಕೊಡ್ತಾರೆ. ಜೊತೆಗೆ ಇಂಥ ಉದ್ದೇಶಕ್ಕೆ ಬಳಸಬೇಕು ಅನ್ನೋ ರೆಸ್ಟ್ರಿಕ್ಷನ್ ಇರಲ್ಲ. ನೀವು ನಿಮ್ಮ ಯಾವುದೇ ಉದ್ದೇಶಕ್ಕೂ, ನಿಮ್ಮ ಪರ್ಸ್ನಲ್ ಕಾರಣಗಳಿಗೆ ನೀವು ಇದನ್ನು ಬಳಸಿಕೊಳ್ಳೋ ಫ್ರೀಡಮ್ ಸಿಗತ್ತೆ. ಇದೇ ಕಾರಣಕ್ಕೆ ಇದರ ಇಂಟ್ರೆಸ್ಟ್ ರೇಟ್ ಕೂಡ ಜಾಸ್ತಿ ಇರುತ್ತೆ. ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ನಿಮಗೆ. ಸ್ಯಾಲ್ರಿಡ್ ಪೀಪಲ್ ಅಂದರೆ ಉದ್ಯೋಗ ಇರೋರು ಮತ್ತು ಸ್ವಯಂ ಉದ್ಯೋಗಸ್ಥರಿಗೆ, ಸೆಲ್ಫ್ ಎಂಪ್ಲಾಯ್ಡ್ ಇರ್ತಾರಲ್ಲ, ಅವರಿಗೆ ಪರ್ಸ್ನಲ್ ಲೋನ್ ಸಿಗುತ್ತೆ. ಅಲ್ಲದೆ ಬೇರೆ ಕ್ರೆಡಿಟ್ ಆಪ್ಷನ್ಗಳಿಗಿಂತ ಕಮ್ಮಿ ಡಾಕ್ಯುಮೆಂಟೇಷನ್ ಮತ್ತು ಪ್ರೊಸೀಜರ್ ಎಲ್ಲ ಸ್ವಲ್ಪ ಬೇಗ ಮುಗಿದು ಬೇಗ ಸಾಲ ಸಿಗೋದ್ರಿಂದ ಈಸಿಯಾಗಿ ಸಿಗೋ ಕ್ರೆಡಿಟ್ ಆಪ್ಷನ್ ಇದು. ಆಗಲೇ ಹೇಳಿದ್ವಿ, ಪರ್ಸನಲ್ ಲೋನ್ನಲ್ಲಿ ಯಾವುದೇ ಶ್ಯೂರಿಟಿ ಅಥವಾ ಸೆಕ್ಯೂರಿಟಿಗೆ ನೀವೇನೂ ಇಟ್ಟಿರೋದಿಲ್ಲ. ಒಂದು ವೇಳೆ ನೀವು ಕೈ ಕೊಟ್ಟರೆ ಅದನ್ನು ರಿಕವರ್ ಮಾಡ್ಕೊಳ್ಳಿಕ್ಕೆ ಚಿನ್ನ ಇಟ್ಟಿದ್ದಾರೆ, ಆಸ್ತಿ ಪತ್ರ ಇಟ್ಟಿದ್ದಾರೆ, ಆ ಥರದ್ದು ಯಾವುದೂ ಇಟ್ಟಿರೋದಿಲ್ಲ. ಮನೆ ಅಥವಾ ಕಾರು ಯಾವುದನ್ನು ಅಡ ನೀವು ಇಟ್ಟಿರೋದಿಲ್ಲ ಪರ್ಸನಲ್ ಲೋನ್ನಲ್ಲಿ ಅಂತ ಹೇಳಿದ್ವಿ. ಮತ್ತು ಹೆಂಗೆ ಕೊಡ್ತಾರೆ ಬ್ಯಾಂಕ್ನವ್ರು ಲೋನ್? ಯಾವ ಗ್ಯಾರಂಟಿ ಮೇಲೆ ಕೊಡ್ತಾರೆ? ಹೆಂಗೆ ವರ್ಕ್ ಆಗುತ್ತೆ ಇದು ಅಂತ ಕೇಳಿದ್ರೆ, ಈ ಬ್ಯಾಂಕುಗಳು, NBFCಗಳು ಅಂದರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು, ಮೊದಲಿಗೆ ನಿಮ್ಮ ಜಾಬ್ ಪ್ರೊಫೈಲ್, ನಿಮ್ಮ ಇನ್ಕಮ್, ನಿಮ್ಮ ಲೀನ್ ರೀಪೇಮೆಂಟ್ ಕೆಪಾಸಿಟಿ, ನಿಮಗೆ ಉದ್ಯೋಗ ಕೊಟ್ಟಿರೋ ಕಂಪನಿಯ ಪ್ರೊಫೈಲ್, ನಿಮ್ಮ ವಯಸ್ಸು, ಮುಖ್ಯವಾಗಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಕಣ್ಣಿಟ್ಟು ಅದನ್ನು ನೋಡಿಬಿಟ್ಟು ವೆರಿಫೈ ಮಾಡಿ ಆಮೇಲೆ ಈ ವ್ಯಕ್ತಿಗೆ ಪರ್ಸನಲ್ ಲೋನ್ ಕೊಡಬೇಕಾ ಬೇಡವಾ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಈ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೂಡ ಕಂಪನಿಯಿಂದ ಕಂಪನಿಗೆ ಚೇಂಜ್ ಆಗುತ್ತೆ. ಕ್ರೆಡಿಟ್ ಸ್ಕೋರ್ನ ಇಂಪ್ಯಾಕ್ಟ್. ಪರ್ಸನಲ್ ಲೋನ್ ಎಲಿಜಿಬಿಲಿಟಿಯಲ್ಲಿ ನಮ್ಮ ಕ್ರೆಡಿಟ್ ಸ್ಕೋರ್ನ ಪಾತ್ರ ತುಂಬ ಮುಖ್ಯ. ಸಾಮಾನ್ಯವಾಗಿ ಕ್ರೆಡಿಟ್ ಸ್ಕೋರ್ 750 ಹಾಗೂ ಅದಕ್ಕಿಂತ ಜಾಸ್ತಿ ಇದ್ದರೆ ಲೋನ್ ಅಪ್ಲಿಕೇಶನ್ ಸ್ವಲ್ಪ ಈಸಿಯಾಗಿ ಮೂವ್ ಆಗುತ್ತೆ. ಅಗೈನ್, ಈ ಕ್ರೆಡಿಟ್ ಸ್ಕೋರ್ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ ಹಿಸ್ಟ್ರಿ ಮೇಲೆ, ಈ ಹಿಂದೆ ಯಾವ್ದಾದ್ರು ಲೋನ್ ತಗೊಂಡಾಗ ಟೈಮಿಗೆ ಕರೆಕ್ಟಾಗಿ ಕಟ್ಟಿದ್ರಾ ಇಲ್ವಾ ಅನ್ನೋದ್ರ ಮೇಲೆ, ಕ್ರೆಡಿಟ್ ಕಾರ್ಡ್ನಲ್ಲಿ ಲಿಮಿಟನ್ನು ಹೇಗೆ ಮ್ಯಾನೇಜ್ ಮಾಡಿದ್ದೀರಾ, ರೀಪೇಮೆಂಟ್ ಮಾಡೋಕ್ಕೆ ಎಷ್ಟು ಟೈಮ್ ತಗೊಂಡಿದ್ದೀರಾ, ನಿಮ್ಮ ಬೇರೆ ಲೋನ್ಗಳು, ಹೋಮ್ ಲೋನ್, ಬಿಸ್ನೆಸ್ ಲೋನ್, FD ಆಧಾರದ ಮೇಲೆ ತೊಗೊಂಡಿರೋ ಲೋನ್, ಅದೆಲ್ಲವನ್ನು ಕೂಡ ಲೆಕ್ಕ ಹಾಕ್ತಾರೆ. ನಿಮ್ಮ ಟೋಟಲ್ ಕ್ರೆಡಿಟ್ ಆ್ಯಕ್ಟಿವಿಟಿ ಮತ್ತು ಅದರ ರೀಪೇಮೆಂಟ್ ಆ್ಯಕ್ಟಿವಿಟಿ ಅದೆಲ್ಲ ಎಷ್ಟು ಹೆಲ್ದಿ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಕ್ರೆಡಿಟ್ ಸ್ಕೋರ್. ಹಾಗೆ ನಿಮ್ಮ ವಯಸ್ಸು, ನಿಮ್ಮ ಮಾಸಿಕ ವಾರ್ಷಿಕ ಆದಾಯ, ನಿಮ್ಮ ಎಂಪ್ಲಾಯ್ಮೆಂಟ್ ಸ್ಟೆಬಿಲಿಟಿ, ನೀವು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ ನಿಮ್ಮ ಬಿಸ್ನೆಸ್ ಕಂಟಿನ್ಯೂಟಿ, ಇದೆಲ್ಲ ನಿಮ್ಮ ಲೋನ್ ಅಪ್ಲಿಕೇಶನ್ ಅರ್ಜಿ ಅಪ್ರೂವಲ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಸ್ನೇಹಿತರ, ಪರ್ಸನಲ್ ಲೋನ್ ತಗೊಳ್ಳೋಕ್ಕೂ ಮುಂಚೆ ಎಷ್ಟಾಗುತ್ತಷ್ಟು ಲೆಂಡರ್ಗಳ ಬಳಿ, ಅಂದರೆ ಸಾಲದಾತರ ಬಳಿ, ಬ್ಯಾಂಕ್ಗಳ ಬಳಿ, ಸಾಲ ಕೊಡೋ ಸಂಸ್ಥೆಗಳ ಬಳಿ ಆಫರ್ಗಳನ್ನು ಚೆಕ್ ಮಾಡ್ತಿರಲ್ವಾ? ಯಾಕಂದರೆ ನಾವು ಕಷ್ಟಪಟ್ಟು ದುಡಿದಿರೋ ಹಣ, ಬಡ್ಡಿ ಎಷ್ಟು ತಗೊಳ್ತಾರೆ ಇವರು ಅಂತೆಲ್ಲ ಚೆಕ್ ಮಾಡ್ತೀವಲ್ಲ, 10 ಕಡೆ ಹೋಗಿ ವಿಚಾರಿಸ್ಕೊಂಡು ಬರ್ತೀವಲ್ಲ. ಸೊ ಏನಕ್ಕೆ ಮಾಡ್ತೀವಿ? ಎಲ್ಲಿ ಬೆಟರ್ ಆಫರ್ ಸಿಗುತ್ತೆ ಅಂತ ನಾವು ಹುಡುಕ್ತೀವಿ. ಸೊ ನಾವು ತುಂಬ ಅತಿ ಅನಿಸುವಷ್ಟು ಇಂಟ್ರೆಸ್ಟ್ ರೇಟ್ನಲ್ಲಿ ಸಾಲ ಕೊಡೋ ಕಂಪನಿಯನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಈ ರೀತಿ ಮಾಡ್ತೀವಿ.
ಈ ರೀತಿ ನೀವು 10 ಕಡೆ ಹೋಗಿ ಕಂಪ್ಯಾರಿಸನ್ ಮಾಡೋದ್ರ ಬದಲಿಗೆ ಈ ವಿಡಿಯೋಗೆ ನಮ್ಮೊಟ್ಟಿಗೆ ಪಾರ್ಟ್ನರ್ಸ್ ಆಗಿರೋ ಪೈಸಾ ಬಜಾರ್, ಇದು ಆನ್ಲೈನ್ ಅಗ್ರಿಗೇಟರ್. ಇವರ ವೆಬ್ಸೈಟ್ಗೆ ಹೋಗಿ ನೀವು 50ಕ್ಕೂ ಅಧಿಕ ಬ್ಯಾಂಕ್ ಮತ್ತು NBFCಗಳ ಲೋನ್ ಪ್ರಾಡಕ್ಟ್ಗಳನ್ನು ಕಂಪೇರ್ ಮಾಡ್ಬೋದು. ಏನು ಆಫರ್ ಇದೆ ಅಂತ ಕಂಪೇರ್ ಮಾಡ್ಬೋದು. ಅಲ್ಲೇ ಕಂಪ್ಯಾರಿಸನ್ಗೆ ಹಾಕಿಬಿಟ್ಟು ಯಾರ ಇಂಟ್ರೆಸ್ಟ್ ರೇಟ್ ಎಷ್ಟು, ಏನೇನು ಆಫರ್ಸ್ ಇದೆ ಅಂತ ಚೆಕ್ ಮಾಡಿ ನೀವು ಅಲ್ಲೇ ಅಪ್ಲೈ ಕೂಡ ಮಾಡ್ಬೋದು. ನಿಮ್ಮ ಕ್ರೆಡಿಟ್ ಸ್ಕೋರ್, ಕ್ರೆಡಿಟ್ ಪ್ರೊಫೈಲ್ ಆಧಾರದ ಮೇಲೆ ಹೇಳಿದ್ವಲ್ಲ, ಅದರ ಆಧಾರದ ಮೇಲೆ ನಿಮ್ಮ ಲೋನ್ ಅಪ್ರೂವಲ್ ಚಾನ್ಸ್ ಏನಿದೆ ಅನ್ನೋದು ಕೂಡ ಈಸಿಯಾಗಿ ಇಲ್ಲಿ ಗೊತ್ತಾಗುತ್ತೆ. ಅಲ್ಲದೆ ಪೇಪರ್ ವರ್ಕ್ ಇಲ್ಲದೆ ಎಂಡ್ ಟು ಎಂಡ್ ಡಿಜಿಟಲ್ ಪ್ರಾಸೆಸ್ ಮೂಲಕ ನೀವಿಲ್ಲಿ ಪರ್ಸನಲ್ ಲೋನನ್ನು ಪಡಿಬೋದು. ಜೊತೆಗೆ ಟಾಪ್ ಬ್ಯಾಂಕ್ಗಳ ಪರ್ಸನಲ್ ಲೋನ್ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಅನ್ನೋದನ್ನು ಅಕ್ಕಪಕ್ಕ ಹಾಕ್ಕೊಂಡು ನೀಟಾಗಿ ಕಂಪೇರ್ ಮಾಡ್ಬೋದು. 10 ಕಡೆ ಹೋಗದೆ ಜಸ್ಟ್ ನಿಮ್ಮ ಸ್ಕ್ರೀನ್ ಮೇಲೆ, ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಎಲ್ಲವನ್ನ ನೀವು ಕಂಪೇರ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಹಾಗೂ ಟಾಪ್ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಯಾರಾದರೂ ನಿಮ್ಮಲ್ಲಿ ಏನೋ ಅನಿವಾರ್ಯತೆಗೆ ತಗೋಬೇಕು ಪರ್ಸನಲ್ ಲೋನ್ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದರೆ ನೀವು ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ನಲ್ಲೂ ಕೂಡ ನಾವು ಲಿಂಕನ್ನು ಕೊಟ್ಟಿರ್ತೀವಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಪೈಸಾ ಬಜಾರ್ಗೆ ಹೋಗಿ ಅಲ್ಲಿ ಕಂಪೇರ್ ಮಾಡಿ ನೋಡಿ. ನಿಮಗೆ ಬೇಕಾದಂತಹ ಬ್ಯಾಂಕ್ನ, ಬೇಕಾದಂತಹ ಇಂಟ್ರೆಸ್ಟ್ ರೇಟ್ನ, ಬೆಸ್ಟ್ ಆಫರ್ ನಿಮಗೆ ಯಾವುದು ಅನಿಸುತ್ತೆ ಅದ್ರ ಮೇಲೆ ಅಪ್ಲೈ ಮಾಡ್ಬೋದು. ಏನು ಸ್ನೇಹಿತರೆ, ಪರ್ಸನಲ್ ಲೋನ್ನ ಇಂಟ್ರೆಸ್ಟ್ ರೇಟ್ ವಿಚಾರಕ್ಕೆ ಬಂದರೆ, ಇಂಟ್ರೆಸ್ಟ್ ರೇಟ್ ಬೇರೆಲ್ಲ ಲೋನ್ಗಳಿಗಿಂತ ಪರ್ಸನಲ್ ಲೋನಲ್ಲಿ ಜಾಸ್ತಿ ಇರುತ್ತೆ. ಅಗೇನ್ ಮುಖ್ಯವಾದ ಕಾರಣ ಇದು ಅನ್ಸೆಕ್ಯೂರ್ಡ್ ಲೋನ್ ಅಂತ. ಯಾಕಂದರೆ ಪರ್ಸನಲ್ ಲೋನನ್ನು ಕೊಡೋ ಸಂದರ್ಭದಲ್ಲಿ ಯಾವುದೇ ಶ್ಯೂರಿಟಿಯನ್ನು, ಅಂದರೆ ಒಂದು ವೇಳೆ ಲೋನ್ ಕೊಡೋ ವ್ಯಕ್ತಿ ಕೈ ಕೊಟ್ಟರೆ ಏನು ಮಾಡೋದು, ಆತನನ್ನು ಹೊಡ್ಕೊಂಡು ಹೋಗ್ತಾರೆ, ಅದು ಬೇರೆ ಪ್ರಶ್ನೆ. ಆಮೇಲೆ ಬಟ್ ಆತ ಸಿಗಲಿಲ್ಲ ಅಂದರೆ, ಆತ ತಪ್ಪಿಸ್ಕೊಳ್ತಾನೆ ಇದ್ದರೆ ಇವ್ರ ಹತ್ರ ಏನು ಗ್ಯಾರಂಟಿನ ಇರೋದಿಲ್ವಲ್ಲ, ಒಡವೆ ಇಟ್ಕೊಂಡಿರೋದಿಲ್ಲ, ಮನೇನ ಬರ್ಸ್ಕೊಂಡಿರೋದಿಲ್ಲ, ಅಥವಾ ಯಾವುದೇ ರೀತಿಯ ವ್ಯಾಲ್ಯೂಬಲ್ ವಸ್ತುವನ್ನು ಇಟ್ಕೊಂಡು ಲೋನ್ ಕೊಟ್ಟಿರೋದಿಲ್ಲಲ್ಲ. ಹಾಗಾಗಿ ಪರ್ಸನಲ್ ಲೋನ್ನಲ್ಲಿ ಅನ್ಸೆಕ್ಯೂರ್ಡ್ ಕ್ಯಾಟಗರಿಯಲ್ಲಿ ಇದು ಬರೋದ್ರಿಂದ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ. ರಿಸ್ಕಿ ಲೋನ್ ಅಲ್ವಾ ಇದು ಬ್ಯಾಂಕ್ಗಳಿಗೆ, ಹಾಗಾಗಿ ಇಂಟ್ರೆಸ್ಟ್ ರೇಟ್ ಇದರಲ್ಲಿ ಜಾಸ್ತಿ ಇರುತ್ತೆ. ಅದಾದಮೇಲೂ ಕೂಡ ಪರ್ಸನಲ್ ಲೋನ್ ಇಂಟ್ರೆಸ್ಟ್ ರೇಟ್ ಇದೆಯಲ್ಲ, ಹಲವಾರು ಕ್ರೈಟೀರಿಯಾಗಳ ಮೇಲೆ ಡಿಪೆಂಡ್ ಆಗುತ್ತೆ. ಮುಖ್ಯವಾಗಿ ಆನ್ಲೈನ್ನಲ್ಲಿ ಕೆಲವೇ ನಿಮಿಷಗಳಲ್ಲಿ ಸಿಗೋ ಇನ್ಸ್ಟಂಟ್ ಲೋನ್ ಒಳ್ಳೆ ಕ್ರೆಡಿಟ್ ಪ್ರೊಫೈಲ್ ಇರೋ ಹಳೆ ಕಸ್ಟಮರ್ಗಳಿಗೆ, ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿರೋರಿಗೆ ಬೇಗ ಸಿಗುತ್ತೆ. ರೆಗ್ಯುಲರ್ ಪರ್ಸನಲ್ ಲೋನ್ ಹೊಸ ಕಸ್ಟಮರ್ ಹಾಗೂ ಎಕ್ಸಿಸ್ಟಿಂಗ್ ಕಸ್ಟಮರ್ಗಳಿಗೆ ಬೇಗ ಸಿಗುತ್ತೆ. ಇನ್ಸ್ಟಂಟ್ ಲೋನ್ನಲ್ಲಿ ಮಂಜೂರಾಗಿರುವಷ್ಟು ಲೋನ್ ಅಮೌಂಟ್ ಮಾತ್ರ ಸಿಗುತ್ತೆ. ರೆಗ್ಯುಲರ್ ಪರ್ಸನಲ್ ಲೋನ್ ನಿಮ್ಮ ರೀಪೇಮೆಂಟ್ ಕೆಪಾಸಿಟಿಗೆ ತಕ್ಕ ಹಾಗೆ ಲೋನ್ ಕೊಡ್ತಾರೆ. ಇವುಗಳ ಪ್ರೊಸೆಸಿಂಗ್ 2 ರಿಂದ 4 ದಿನ ಆಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಕೊಟ್ಟಿರೋ ಪೈಸಾ ಬಜಾರ್ ಲಿಂಕ್ ಮೂಲಕ ಹೋದರೆ ಅಲ್ಲಿ 2 ಥರದ್ದಿದೆ. ಇನ್ಸ್ಟಂಟ್ ಕೂಡ ಇದೆ ಅಥವಾ ರೆಗ್ಯುಲರ್ ಪರ್ಸನಲ್ ಲೋನ್ನ ಆಪ್ಷನ್ ಕೂಡ ಇದೆ. ಸದ್ಯಕ್ಕೆ ಪೈಸಾ ಬಜಾರ್ನಲ್ಲಿ ಪರ್ಸನಲ್ ಲೋನ್ ಆಫರ್ಗಳು ವಾರ್ಷಿಕ 10.49% ಇಂಟ್ರೆಸ್ಟ್ನಿಂದ ಆರಂಭ ಆಗುತ್ತೆ. ಅಪ್ ಟು 40 ಲಕ್ಷ ರೂಪಾಯಿ ತನಕ ಕೂಡ ಪರ್ಸನಲ್ ಲೋನ್ ಪಡೆಯೋಕೆ ಅವಕಾಶ ಇರುತ್ತೆ. ಸುಮಾರು 5 ವರ್ಷಗಳ ಅವಧಿಗೆ ಲೋನ್ ರೀಪೇಮೆಂಟ್ ಅವಧಿ ಕೂಡ ಸಿಗುತ್ತೆ. ಅವರವರ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಕ್ರೆಡಿಟ್ ಸ್ಕೋರ್ ಇದರ ಆಧಾರದ ಮೇಲೆ ಇಂಟ್ರೆಸ್ಟ್ ರೇಟ್ ವೇರಿ ಆಗುತ್ತೆ. ಏನು ಪ್ರೊಸೆಸಿಂಗ್ ಫೀಸ್ ನಿಮ್ಮ ಲೋನ್ ಅಮೌಂಟ್ನ 0.5%ನಿಂದ ಹಿಡಿದು 4%ವರೆಗೂ ಕೂಡ ವೇರಿ ಆಗುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್. ಮೊದಲಿಗೆ ನಿಮ್ಮ ID ಪ್ರೂಫ್. ಸ್ಯಾಲರಿಡ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಯಾರೇ ಆಗಿದ್ರೂ ಕೂಡ ಪಾಸ್ಪೋರ್ಟ್, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಯಾವುದಾದ್ರೂ ಒಂದು ಕೊಡಬೇಕಾಗುತ್ತೆ. ಅಡ್ರೆಸ್ ಪ್ರೂಫ್ಗಾಗಿ ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಅಥವಾ ನಿಮ್ಮ ಯುಟಿಲಿಟಿ ಬಿಲ್, ವಿದ್ಯುತ್ ಅಥವಾ ವಾಟರ್ ಬಿಲ್ಗಳು 2 ರೀತಿಯ ಸಾಲದ ಆಕಾಂಕ್ಷಿಗಳಿಗೆ ಅಪ್ಲೈ ಆಗುತ್ತೆ. ಏನು ಸ್ಯಾಲರಿಡ್ ವ್ಯಕ್ತಿಗಳು ಲೆಂಡರ್ಸ್ ಕೇಳಿದ ಅವಧಿಯ ಸ್ಯಾಲರಿ ಸ್ಲಿಪ್, ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಹಾಗೂ ಫಾರ್ಮ್ 16 ಅನ್ನ, ಅಂದ್ರೆ ನಿಮ್ಮ ಕಂಪನಿಗಳು ನಿಮಗೆ ಕೊಡೋ ಸ್ಯಾಲರಿ ರಿಪೋರ್ಟ್ ಅನ್ನ ಕೊಡಬೇಕಾಗತ್ತೆ. ಸೆಲ್ಫ್ ಎಂಪ್ಲಾಯ್ಡ್ ಆದ್ರೆ ಕಳೆದ 1 ವರ್ಷದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್, ನಿಮ್ಮ ಬಿಸ್ನೆಸ್ ನ ಲಾಭ ನಷ್ಟಗಳ ಸ್ಟೇಟ್ಮೆಂಟ್ ಅಂದ್ರೆ P&L, ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅಥವಾ ಇನ್ಕಮ್ ಸ್ಟೇಟ್ಮೆಂಟ್, ಹಾಗೂ ನಿಮ್ಮ ಬಿಸ್ನೆಸ್ ನ ಬ್ಯಾಲೆನ್ಸ್ ಶೀಟ್, ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಾಗತ್ತೆ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಅನಿವಾರ್ಯ ಕಾರಣಗಳಿಂದ ಏನೋ ತುರ್ತಿಗೆ ಪರ್ಸನಲ್ ಲೋನ್ ತೆಗೆದುಕೊಳ್ಳಲೇಬೇಕಾದ ಪರಿಸ್ಥಿತಿಯಲ್ಲಿ ಇದ್ರೆ ಅಂಥವರು ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ಹೋಗಿ ಭಾರತದ ಎಲ್ಲ ಬ್ಯಾಂಕ್ ಹಾಗೂ ಎಲ್ಲ ಪ್ರತಿಷ್ಠಿತ ಹಣಕಾಸಿನ ಸಂಸ್ಥೆಗಳ ಆಫರನ್ನು ಚೆಕ್ ಮಾಡಿ ಅಪ್ಲೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಟಾಪ್ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.